ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ವಾಕ್ ಇನ್ ಡ್ರೈವ್ ಫಾರ್ ಫ್ರೆಶರ್ಸ್ ಅಂದರೆ 15 ಮಾರ್ಚ್ 2025 ಅಡಿಯಲ್ಲಿ ಇಂಟರ್ವ್ಯೂವನ್ನು ನಡೆಸಲಾಗುವುದು. ಆಸಕ್ತರು ಇದರಲ್ಲಿ ನೀವು ವಾಕ್ ಇನ್ ಡ್ರೈವ್ಗೆ ಈ ಡೇಟ್ಗೆ ನೀವು ವಿಸಿಟ್ ಮಾಡಬಹುದು. ಇಲ್ಲಿ ಕೆಳಗಡೆ ಕಂಪನಿಗೆ ಡೀಟೇಲ್ಸ್ ಅನ್ನು ಕೊಡಲಾಗಿದೆ, ನೀವು ಇಲ್ಲಿ ನೋಡ್ಬೋದು, ಡೀಟೇಲ್ಸ್ ಅನ್ನು ನೋಡ್ಬೋದು. ಮತ್ತು ಇದು ಡೀಟೇಲ್ ಅಂದರೆ ವೈ ಚೂಸ್ TCS ಅಂತ ಕೇಳ್ತಾ, ಅಂದರೆ ನಿಮಗೆ ಈ ಕಂಪನಿನ ಯಾಕೆ ನೀವು ಚೂಸ್ ಮಾಡಬೇಕು. ಇಲ್ಲಿ ನೋಡ್ಬೋದು ಗ್ಲೋಬಲ್ ಎಕ್ಸ್ಪೋಸರ್ ಮತ್ತು ಕಂಪೆನ್ಸಿವ್ ಟ್ರೈನಿಂಗ್ ಮತ್ತು ಕ್ಯಾರಿಯರ್ ಗ್ರೋತ್ ಮತ್ತು ಜಾಬ್ ಸೆಕ್ಯೂರಿಟಿ ಆ್ಯಂಡ್ ಸ್ಟೆಬಿಲಿಟಿ ಅಂತ ಹೇಳ್ತಾರೆ. ಮತ್ತು ಜಾಬ್ TCS ವಾಕ್ ಇನ್ ಡ್ರೈವ್ ಇದೆಯಲ್ಲ, ಇದರದ್ದು ಡೀಟೇಲ್ಸ್, ಕೀ ಡೀಟೇಲ್ಸ್ ನೋಡ್ಬೋದು. ಕಂಪನಿ ಹೆಸರು TCS ಟಾಟಾ ಕನ್ಸಲ್ಟೆನ್ಸಿ, ನಾನು ಆಲ್ರೆಡಿ ಹೇಳಿದ್ದೀನಿ. ಜಾಬ್ ಟೈಪ್ ಇದೆಯಲ್ಲ ಫುಲ್ ಟೈಮ್ ಆಗಿರುತ್ತೆ. ಮತ್ತು ರೋಲ್ ಇದೆಯಲ್ಲ, ಇದು ವೇರಿಯಸ್ IT ಮತ್ತು BPS ಬಿಸ್ನೆಸ್ ಪ್ರೊಸೆಸ್ ಸರ್ವಿಸ್ ರೋಲ್ಸ್ ಆಗಿರುತ್ತೆ. ಮತ್ತು ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಇದೆಯಲ್ಲ, 0 ಎಕ್ಸ್ಪೀರಿಯನ್ಸಿಂದ ನೀವು ಇದರಲ್ಲಿ ಅಟೆಂಡ್ ಮಾಡ್ಬೋದು. ಮತ್ತು ಇದು ವಾಕ್ ಇನ್ ಡೇಟ್ ಇದೆಯಲ್ಲ 15 ಮಾರ್ಚ್ 2025 ದಿವಸ ಆಗಿರುತ್ತದೆ. ಮತ್ತು ಲೊಕೇಶನ್ ಇದೆಯಲ್ಲ ಮಲ್ಟಿಪಲ್ TCS ಆಫೀಸ್ ಅಕ್ರಾಸ್ ಇಂಡಿಯಾ. ಚೆಕ್ ವೆನ್ಯೂ ಡೀಟೇಲ್ಸ್ ಇನ್ ದಿ ಅಫಿಷಿಯಲ್ ನೋಟಿಫಿಕೇಶನ್. ಓಕೆ, ನೀವು ಕೆಳಗಡೆ ನೋಡ್ಬೋದು. ಮತ್ತು ಸ್ಯಾಲರಿ ಪ್ಯಾಕೇಜ್ ಇದೆಯಲ್ಲ 3.5 ಇಂದ 5.5 ಲಕ್ಷ ತನಕ ನಿಮ್ಗೆ ಇದರಲ್ಲಿ ಸ್ಯಾಲ್ರಿ ಕೊಡಲಾಗುತ್ತೆ. ಮತ್ತು ಸೆಲೆಕ್ಷನ್ ಮೋಡ್ ಇದೆಯಲ್ಲ ವಾಕ್ ಇನ್ ಡ್ರೈವಲ್ಲಿ ಫೇಸ್ ಟು ಫೇಸ್ ಆಗಿ ಇಂಟರ್ವ್ಯೂ ಆಗಿರುತ್ತೆ. ಓಕೆ, ಹಾಗೆ ನಿಮಗೆ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆಯಲ್ಲ, ನಿಮ್ಮದು BE, BTech, BCA, MCA, BSc, MSc, BCom ಈ ಥರ ಆಗಿರುತ್ತೆ. ಮತ್ತು ಇದು ಬ್ಯಾಚ್ ಕ್ರೈಟೀರಿಯಾ ಇದೆಯಲ್ಲ 2023ರಿಂದ 2025 ತನಕ ಬ್ಯಾಚ್ ಇದ್ದವರು ಇದರಲ್ಲಿ ನೀವು ಅಪ್ಲೈ ಮಾಡಿ ನೀವು ಇಂಟರ್ವ್ಯೂನ ಅಟೆಂಡ್ ಮಾಡ್ಬೋದು. ಮತ್ತು ಮಿನಿಮಮ್ ಅಕಾಡೆಮಿಕ್ ಸ್ಕೋರ್ ಇದೆಯಲ್ಲ, ಅಂದರೆ 60% ಆಗಿರಬೇಕು. ಓಕೆ, ಹಾಗೆ ಏಜ್ ಕ್ರೈಟೀರಿಯಾ ಇದೆಯಲ್ಲ, ಅದು ಕೂಡ 18ರಿಂದ 28 ವರ್ಷ ಅಂತ ಕೊಟ್ಟಿದ್ದಾರೆ. ಮತ್ತು ವರ್ಕ್ ಎಕ್ಸ್ಪೀರಿಯನ್ಸು 0 ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಿದ್ದಾರೆ. ಆದರೆ ಎಕ್ಸ್ಪೀರಿಯನ್ಸ್ ಇದ್ರೂ ಬೆಟರಾಗಿ ನೀವು ಇಲ್ಲಿ ಅಟೆಂಡ್ ಮಾಡ್ಬೋದು. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಇದೆಯಲ್ಲ ಆನ್ಲೈನ್ ಟೆಸ್ಟ್ ಆಗಿರುತ್ತೆ. TCS ನ್ಯಾಷನಲ್ ಕ್ವಾಲಿಫಿಕೇಷನ್ ಟೆಸ್ಟ್ ಇರುತ್ತೆ, ಮತ್ತು ಟೆಕ್ನಿಕಲ್ ಇಂಟರ್ವ್ಯೂ ಇರುತ್ತೆ. ಟೆಕ್ನಿಕಲ್ ಇಂಟರ್ವ್ಯೂಲ್ಲಿ ಯಾವೆಲ್ಲ ಪ್ರೋಗ್ರಾಮ್ ಇರುತ್ತೆ ಇಲ್ಲಿ ಕೆಳಗಡೆ ನೀವು ಡೀಟೇಲ್ಸ್ ಆಗಿ ನೋಡ್ಬೋದು. ಫೈನಲ್ ಆಗಿ ನಿಮಗೆ HR ಇಂಟರ್ವ್ಯೂ ಇರುತ್ತೆ ಫೈನಲ್ ಆಗಿ. ಓಕೆ, ನಿಮ್ಮಲ್ಲಿರುವಂಥ ಡಾಕ್ಯುಮೆಂಟು ಅಪ್ಡೇಟೆಡ್ ರಿಸ್ಯೂಮ್ ಇರಬೇಕು ನಿಮ್ಮ ಹತ್ರ. ಮತ್ತು ಗೌರ್ಮೆಂಟ್ ID ಪ್ರೂಫ್ ಇದೆಯಲ್ಲ, ಅದು ನಿಮ್ಮ ಹತ್ರ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಪಾಸ್ಪೋರ್ಟ್ ಸೈಜು, ಇಲ್ಲಾಂದರೆ ವೋಟರ್ ID ಯಾವುದಾದ್ರೂ ಆಗಿರ್ಬೋದು. ಮತ್ತು ಪಾಸ್ಪೋರ್ಟ್ ಸೈಜು ಫೋಟೋ ಕೂಡ ನಿಮ್ಮಲ್ಲಿ ಇರಬೇಕು. ಮತ್ತು ನಿಮ್ಮಲ್ಲಿರುವಂಥ ಎಲ್ಲ ಎಜುಕೇಷನ್ ಸರ್ಟಿಫಿಕೇಟು 10ನೇ ಕ್ಲಾಸಿಂದ ಹಿಡಿದು ನಿಮ್ಮ ಹತ್ರ ಇರುವಂಥ ಎಲ್ಲ ಸರ್ಟಿಫಿಕೇಟನ್ನು ನೀವು ಹೊಂದಿರಬೇಕು. ಮತ್ತು TCS ನಾಟ್ ಸ್ಕೋರ್ ಕಾರ್ಡ್ ಅಪ್ಲಿಕೇಬಲ್. ಓಕೆ, ಹಾಗೆ ಎಕ್ಸ್ಪೀರಿಯನ್ಸ್ ಲೆಟರ್ ಇಫ್ ಎನಿ ವರ್ಕ್ ಎಕ್ಸ್ಪೀರಿಯನ್ಸು, ಹಾಗೆ ಎಕ್ಸ್ಪೀರಿಯನ್ಸ್ ಇದ್ರೂ ಲೆಟ್ರನ್ನು ನೀವು ಇಲ್ಲಿ ಇದು ಮಾಡ್ಬೋದು. ಮತ್ತು ಇದನ್ನು ರಿಜಿಸ್ಟ್ರ್ ಯಾವ ರೀತಿ ಮಾಡೋದು ಅಂತ ಇಲ್ಲಿ ಕೆಳಗಡೆ ನೋಡ್ಬೋದು. ವಿಸಿಟ್ ಮಾಡಲಿಕ್ಕೆ ನೀವು ಇಲ್ಲಿ ಕೆಳಗಡೆ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಇದನ್ನು ಓದ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಓಕೆ, ಹಾಗೆ ನಿಮ್ಮಲ್ಲಿರುವಂಥ ಎಕ್ಸ್ಪೀರಿಯನ್ಸ್ ಹೌ ಟು ಪ್ರಿಪೇರ್ ಫಾರ್ ದಿ TCS ವಾಕ್ ಇನ್ ಡ್ರೈವ್, ಅಂದರೆ ವಾಕ್ ಇನ್ ಡ್ರೈವ್ಗೆ ಹೋಗೋಕೆ ನೀವು ಯಾವ ರೀತಿ ಸ್ಕಿಲ್ ಇದಾಗಿರ್ಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಕನ್ಕ್ಲೂಷನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವು ಯಾವ ರೀತಿ ಇಲ್ಲಿ ಡೀಟೇಲ್ಸ್ ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲನೂ ಓದ್ಕೊಂಡ ಮೇಲೇ ನೀವು ಇಂಟರ್ವ್ಯೂಗೆ ಅಟೆಂಡ್ ಮಾಡಿ ಫ್ರೆಂಡ್ಸು. ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡ್ಬೋದು. ಇಲ್ಲಾಂದರೆ ಇಲ್ಲಿ ನಿಮಗೆ ವಾಟ್ಸಪ್ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡ್ಬೋದು. ಅವರು ಈ ಕೆಲಸದಲ್ಲಿ ಅಪ್ಲೈ ಮಾಡಲಿಕ್ಕೆ ನೀವು ಸಹಾಯ ಮಾಡಿ ಕೊಡ್ಬೋದು. ಓಕೆ, ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ನಿಮಗೆ ವೆಬ್ಸೈಟ್ ಲಿಂಕ್ ಇದೆಯಲ್ಲ ಕಮೆಂಟ್ ಬಾಕ್ಸಲ್ಲಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಪಿನ್ ಮಾಡ್ತೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಜಾಯಿನ್ ಮಾಡ್ಬೋದು. ಜಾಯಿನ್ ಮಾಡಿದ ಮೇಲೆ ನೀವು ಇಲ್ಲಿ ನೋಟಿಫಿಕೇಶನ್ ಓದ್ಕೊಂಡು ನಂತರ ನೀವು ಇಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟರವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.